ಚಿತ್ರದುರ್ಗದ ಶಾಸಕರ ಮನೆ ಮೇಲೆ ರೇಡ್ ಆಗಿದೆ. ಯಾಕಂದರೆ ಪಪ್ಪಿಯವರ ಮೇಲಿರುವಂಥ ಮಾತುಗಳು ಕೇಳಿದಿರಿ ನೀವು ಕೂಡ. ಕಾಂಗ್ರೆಸ್ ಶಾಸಕರು ವೀರೇಂದ್ರ ಪಪ್ಪಿ, ಚಳ್ಳಕೆರೆ, ಬೆಂಗಳೂರು, ಗೋವಾ ಹೀಗೆ 17 ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. ಪಪ್ಪಿ ಮಾಲೀಕತ್ವದ ರತ್ನ ಗೋಲ್ಡ್ ಕಂಪನಿ, ಪಪ್ಪಿ ಟೆಕ್ನಾಲಜೀಸ್, ಪಪ್ಪಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಹಲವಾರು ಕಂಪನಿಗಳ ಮೇಲೆ ಇಡಿ ದಾಳಿ ಮಾಡಿದೆ. ಹಿಂದೆಯೂ ಕೂಡ ಒಮ್ಮೆ ದಾಳಿಯಾಗಿತ್ತು. ವೀರೇಂದ್ರ ಪಪ್ಪಿ ಚಿತ್ರದುರ್ಗದ ಶಾಸಕರು ಬೆಳಗ್ಗೆನೇ ವೆಹಿಕಲ್ಗಳಲ್ಲಿ ಬಂದರು. ಇಡಿ ಅಧಿಕಾರಿಗಳು ಬಾಗಿಲು ತಟ್ಟಿದರು. ಕೇವಲ ಒಂದು ಮನೆ ಅಲ್ಲ, ಸುತ್ತಮುತ್ತ ಇವರ ಸೋದರರ ಮನೆಗಳು, ಈ ಚಳ್ಳಕೆರೆಯಲ್ಲಿರುವಂಥ ನಿವಾಸ, ಇವರ ಕಚೇರಿ, ಹೀಗೆ 4 ಕಡೆಗೆ ದಾಳಿ ಮಾಡಲಾಗಿದೆ. ಕೆ ಸಿ ವೀರೇಂದ್ರ ಪಪ್ಪಿ ಮತ್ತು ಅವರ ಅಣ್ಣ ತಮ್ಮಂದಿರ ಮನೆ ಮೇಲೆ, ಕೆ ಸಿ ನಾಗರಾಜ್, ತಿಪ್ಪೇಸ್ವಾಮಿ ಇವರೆಲ್ಲರ ಮನೆಗಳ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಇಡಿ ಇಂಚಿಂಚು ಪರಿಶೋಧನೆ ಪರಿಶೀಲನೆ ಮಾಡಿದೆ. ಹಲವಾರು ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಬೆಳಗ್ಗೆನೇ ಒಂದೇ ಸರಿಗೆ 4 ಕಡೆಗಳಲ್ಲಿ ದಾಳಿ ನಾವು ತೋರಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಚಿತ್ರದುರ್ಗದ ಪಪ್ಪಿಯವರ ಮನೆ. ಬೆಳಗ್ಗೆನೇ ಅಧಿಕಾರಿಗಳು ಬಂದು ಬಾಗಿಲು ತಟ್ಟಿದ್ರು. ಕೇವಲ ಇಲ್ಲಿ ಮಾತ್ರ ಅಲ್ಲ, 4 ಕಡೆಗೆ ಪಪ್ಪಿ ಟೆಕ್ನಾಲಜೀಸ್, ಪಪ್ಪಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಒಂದು ಕಡೆಗೆ ಬೆಂಗಳೂರಿನ ನಿವಾಸವನ್ನು ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ಚಿತ್ರದುರ್ಗದ ನಿವಾಸವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಮೊದಲು ನೀವು ನೋಡ್ತಿರುವಂಥ ದೃಶ್ಯಗಳಿದಾವಲ್ಲ, ಆ ಬಿಳಿಯ ಕಾರ್ ಇರುವಂಥದ್ದು ಬೆಂಗಳೂರಿನ ಮನೆ. ಅದು ಸ್ಕ್ರೀನ್ನ ಬಲಭಾಗದಲ್ಲಿರುವಂಥದ್ದು ಅದು ಚಿತ್ರದುರ್ಗದ ಮನೆ. ಬೆಂಗಳೂರಿನಲ್ಲೂ ಕೂಡ 2 ಕಡೆಗೆ ದಾಳಿ ಮಾಡಲಾಗಿದೆ. ಮನಿ ಲಾಂಡರಿಂಗ್ ಆರೋಪದ ಮೇಲೆ ಬೆಟ್ಟಿಂಗ್, ಗೇಮಿಂಗ್ ಆ್ಯಪ್ಗಳು, ವಸಂತನಗರದ ಪಪ್ಪಿಯವರ ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ದಾಳಿ ಮಾಡಲಾಗಿದೆ. 3 ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬೆಂಗಳೂರಿನ ದೃಶ್ಯಾವಳಿಗಳು ಕಾರ್ ಇರುವಂಥದ್ದು, ಇನ್ನು ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಅದು ಚಿತ್ರದುರ್ಗದ ದೃಶ್ಯಾವಳಿಗಳು. ಇದೊಂದು ಅಪಾರ್ಟ್ಮೆಂಟ್. ಇದು 4 ಕಡೆಗೆ ದಾಳಿ. ಜೊತೆಗೆ ಏನಂದರೆ ಶಾಸಕರು, ಶಾಸಕರ ಮನೆ, ಶಾಸಕರ ಕಚೇರಿ, ಅವರ ಕಂಪ್ನಿಗಳು, ಎಲ್ಲೆಲ್ಲಿ ಅವರ ಸೋದರರ ಮನೆಗಳು, ಚಿತ್ರದುರ್ಗ, ಬೆಂಗಳೂರು, ಚಳ್ಳಕೆರೆ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ.